Dear students, in the 8th standard science, the 7th chapter is force and pressure. These two are the common words we are using in our daily life for different situations. So let us study these two terminology and these two terminology in the scientific way. So let us study what is force. You have studied the force, the meaning of force and pressure in 7th standard also. You have learnt how objects move. ಹೇಗೆ ಒಂದು ವಸ್ತು ಚಲಿಸುತ್ತದೆ ಅಂತ ಹೇಳಿ ನೀವು 7ನೇ ತರಗತಿಯಲ್ಲಿ ಅಭ್ಯಾಸ ಮಾಡಿದ್ರಿ. ದ ಮೂವಿಂಗ್ ಆಬ್ಜೆಕ್ಟ್ ಮೇ ಚೇಂಜ್ ದ ಸ್ಪೀಡ್ ಡ್ಯೂ ಟು ಸಮ್ ರೀಸನ್. ಈಗಾಗಲೇ ಒಂದು ಆಬ್ಜೆಕ್ಟು ಚಲಿಸ್ತಾ ಇದೆ ಅಂದರೆ ಅದರ ಸ್ಪೀಡನ್ನು ಹೆಚ್ಚು ಕಡಿಮೆ ಮಾಡಲಿಕ್ಕೆ ಒಂದಷ್ಟು ಕಾರಣಗಳು, ಅದನ್ನು ಕೂಡ ನೀವು ಯು ಹ್ಯಾವ್ ಸ್ಟಡಿಡ್ ಇನ್ ದ 7th ಸ್ಟ್ಯಾಂಡರ್ಡ್. ಈಗ ನಾವು ಅದನ್ನು ರೀಕಾಲ್ ಮಾಡೋದಾದರೆ, ವಾಟ್ ಮೇಕ್ಸ್ ದ ಮೂವಿಂಗ್ ಆಬ್ಜೆಕ್ಟ್ ಮೇ ಸ್ಲೋ ಡೌನ್ ಆರ್ ಗೋ ಫಾಸ್ಟರ್ ಆರ್ ಚೇಂಜ್ ಇಟ್ಸ್ ಡೈರೆಕ್ಷನ್ ಆಫ್ ಮೋಷನ್. ಒಂದು ಚಲಿಸ್ತಾ ಇರುವಂತಹ ಒಂದು ಆಬ್ಜೆಕ್ಟನ್ನು ಹೇಗೆ ನಾವು ಸ್ಲೋ ಡೌನ್ ಮಾಡ್ಬೋದು, ಅಥವಾ ಹೇಗೆ ಅದನ್ನು ನಾವು ಅದರ ಸ್ಪೀಡನ್ನು ಜಾಸ್ತಿ ಮಾಡ್ಬೋದು, ಅಥವಾ ಅದರ ಡೈರೆಕ್ಷನನ್ನು ಚೇಂಜ್ ಮಾಡಬಹುದು ಅಂತ ಹೇಳಿ ನಾವು ಈಗ ಆಲೋಚನೆ ಮಾಡೋಣ. ಕನ್ಸಿಡರ್ ಎ ಬಾಲ್ ರೋಲಿಂಗ್ ಆನ್ ಎ ಗ್ರೌಂಡ್. ಒಂದು ಚೆಂಡು ಒಂದು ಗ್ರೌಂಡಲ್ಲಿ ಅಥವಾ ನೆಲದಲ್ಲಿ ಉರುಳ್ಕೊಂಡು ಬರ್ತಾ ಇದೆ ಅಂತ ಭಾವಿಸಿದರೆ, ವಾಟ್ ಡು ಯು ಡೂ ಟು ಮೇಕ್ ದ ಬಾಲ್ ಮೂವ್ ಫಾಸ್ಟರ್? ಆ ಬಾಲು ಇನ್ನೂ ಫಾಸ್ಟಾಗಿ ಹೋಗಬೇಕಾದ್ರೆ ವಾಟ್ ಯು ಹ್ಯಾವ್ ಟು ಡೂ, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡಿ. ಅಥವಾ ವಾಟ್ ಡು ಯು ಡೂ ಟು ಮೇಕ್ ದ ಬಾಲ್ ಸ್ಟಾಪ್? ದಿಸ್ ರೋಲಿಂಗ್ ಬಾಲ್ ಈಸ್ ಮೂವಿಂಗ್ ಆರ್ ರೋಲಿಂಗ್ ಆನ್ ದ ಗ್ರೌಂಡ್ ಮೇಲೆ ಚಲಿಸ್ತಾ ಇದೆ. ಈಗ ಹೇಗೆ ಅದನ್ನು ನಾವು ಸ್ಟಾಪ್ ಮಾಡೋದು? ವಾಟ್ ಡು ಯು ಡೂ ಟು ಮೇಕ್ ದಿಸ್ ಬಾಲ್ ಸ್ಟಾಪ್? ಅದು ನಿಲ್ಸೋಕ್ಕಾದ್ರೆ ಏನು ಮಾಡಬೇಕು? ನೆಕ್ಸ್ಟ್, ಹೌ ಕೆನ್ ವಿ ಚೇಂಜ್ ದ ಡೈರೆಕ್ಷನ್ ಆಫ್ ದ ಬಾಲ್? ನೌ ದ ಬಾಲ್ ಈಸ್ ಮೂವಿಂಗ್ ಇನ್ ಎ ಲೀನಿಯರ್ ಮೋಷನ್, ಇನ್ ಎ ಸ್ಟ್ರೈಟ್ ಲೈನ್ ಪಾತ್. How to change the direction of the rolling ball? ಇದನ್ನು ಆಲೋಚನೆ ಮಾಡೋಣ. You know that we have to either push or pull the ball. ಸಿ, ಅದು ಈಗಾಗಲೇ ಚಲಿಸ್ತಾ ಇದೆ, ಅದರ ಸ್ಪೀಡ್ ಜಾಸ್ತಿ ಮಾಡಬೇಕಾದ್ರೆ ಯು ಹ್ಯಾವ್ ಟು ಪುಷ್ ದ ಬಾಲ್ ಇನ್ ದ ಡೈರೆಕ್ಷನ್ ಆಫ್ ಇಟ್ಸ್ ಮೋಷನ್. ಅದರ ಚಲನೆಯ ನೇರದಲ್ಲೇ ಅದನ್ನು ನಾವು ಪುಷ್ ಮಾಡಬೇಕು. ಟು ಮೇಕ್ ದ ಬಾಲ್ ಸ್ಟಾಪ್, ನಾವು ಆ ಬಾಲನ್ನು ನಿಲ್ಲಿಸಬೇಕಾದ್ರೆ ವಿ ಹ್ಯಾವ್ ಟು ಪುಷ್ ದ ಬಾಲ್ ಇನ್ ದ ಆಪೋಸಿಟ್ ಡೈರೆಕ್ಷನ್ ಆಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಇಟ್ಸ್ ಮೋಷನ್. ಅದು ಚಲಿಸ್ತಾ ಇರುವಂತಹ ದಿಕ್ಕಿಗೆ ವಿರುದ್ಧ ದಿಕ್ಕಿನಲ್ಲಿ ನಾವು ಅದನ್ನು ತಳ್ಳಬೇಕಾಗತ್ತೆ. ಆ್ಯಂಡ್ ಟು ಚೇಂಜ್ ದ ಡೈರೆಕ್ಷನ್ ಆಫ್ ದ ಬಾಲ್, ಅದರ ಡೈರೆಕ್ಷನನ್ನು, ಅದರ ಹರಿಯುತ್ತಾ ಇರುವಂತಹ ಡೈರೆಕ್ಷನ್ ಬದಲಾಯಿಸಬೇಕು ಅಂತಾದರೆ ವಿ ಹ್ಯಾವ್ ಟು ಐದರ್ ಪುಷ್ ಆರ್ pull the ball. So this push or pull is called force. ಇದನ್ನು ನಾವು ಫೋರ್ಸ್ ಅಂತ ಹೇಳಿ ಕರಿತೀವಿ. ಸೊ ಈಗ ನಾವು ವಾಟ್ ಈಸ್ ಫೋರ್ಸ್ ಅಂತ ಸ್ಟಡಿ ಮಾಡೋದಾದರೆ, ದ ಸ್ಟೇಟ್ ಆಫ್ ಎನ್ ಆಬ್ಜೆಕ್ಟ್ ವುಡ್ ನಾಟ್ ಚೇಂಜ್ ಅನ್ಲೆಸ್ ಇಟ್ ಈಸ್ ಸಬ್ಜೆಕ್ಟೆಡ್ ಟು ಎನ್ ಎಕ್ಸ್ಟರ್ನಲ್ ಏಜೆಂಟ್ ಲೈಕ್ ಪುಷ್ ಆರ್ ಪುಲ್. ದಿಸ್ ಎಕ್ಸ್ಟರ್ನಲ್ ಏಜೆಂಟ್ ಈಸ್ ಕಾಲ್ಡ್ ಫೋರ್ಸ್. ಅಂದರೆ ಒಂದು ಆಬ್ಜೆಕ್ಟ್ ಇದೆ, ಅದರ ಸ್ಟೇಟನ್ನು, ಅದರ ಆಬ್ಜೆಕ್ಟಿನ ಸ್ಟೇಟನ್ನು ನೀವು ಚೇಂಜ್ ಮಾಡಬೇಕಾದ್ರೆ, ಅಂದರೆ ಅದು ರೆಸ್ಟಲ್ಲಿದ್ದರೆ ಅದನ್ನು ಮೂವ್ ಮಾಡೋ ಹಾಗೆ ಮಾಡಬೇಕಾದ್ರೆ, ಅದು ಮೂವ್ ಆಗ್ತಾ ಇದ್ದರೆ ಅದು ರೆಸ್ಟಿಗೆ ಬರೋ ಹಾಗೆ ಮಾಡಬೇಕಾದ್ರೆ ಯು ಹ್ಯಾವ್ ಟು ಅಪ್ಲೈ ಸಮ್ ಎಕ್ಸ್ಟರ್ನಲ್ ಏಜೆಂಟ್ ಲೈಕ್ ಪುಷ್ ಆರ್ ಪುಲ್. ನೀವು ಅದನ್ನು ತಳ್ಳಬೇಕು ಅಥವಾ ಅದನ್ನು ಎಳಿಬೇಕಾಗತ್ತೆ. ದಿಸ್ ಎಕ್ಸ್ಟರ್ನಲ್ ಏಜೆಂಟ್, ಇಂತಹ ಬಾಹ್ಯ ಅಂಶ ಏನಿದೆಯೋ, ಆ ತಳ್ಳೋದು ಮತ್ತು ಎಳೆಯೋದಿದೆಯಲ್ಲ, ದಟ್ ಈಸ್ ಕಾಲ್ಡ್ ಫೋರ್ಸ್. ಅದನ್ನು ಫೋರ್ಸ್ ಅಂತ ಹೇಳಬಹುದು. ದಿಸ್ ಈಸ್ ಒನ್ ಡೆಫಿನೇಷನ್. ದೆರ್ ಈಸ್ ಅನದರ್ ಡೆಫಿನೇಷನ್
that can explain the meaning of force. Force is an external effort. ಇದೊಂದು ಹೊರಗಿನ ಪರಿಶ್ರಮ, ಎಫರ್ಟ್, ವಿಚ್ ಮೇ ಮೂವ್ ದ ಆಬ್ಜೆಕ್ಟ್ ಎಟ್ ರೆಸ್ಟ್. ಇದು ಈಗಾಗಲೇ ಆಬ್ಜೆಕ್ಟು ರೆಸ್ಟ್ನಲ್ಲಿದ್ದರೆ ಆ ಆಬ್ಜೆಕ್ಟನ್ನು ಅದು ಮೂವ್ ಮಾಡುತ್ತೆ. ಆರ್ ಸ್ಟಾಪ್ ದ ಮೂವಿಂಗ್ ಬಾಡಿ, ಅಥವಾ ಈಗಾಗಲೇ ಮೂವ್ ಆಗ್ತಾ ಇದ್ದರೆ ಬಾಡಿ ಅದನ್ನು ಸ್ಟಾಪ್ ಮಾಡ್ತದೆ. ಅಥವಾ ಚೇಂಜ್ ದ ಸ್ಪೀಡ್ ಆಫ್ ದ ಮೂವಿಂಗ್ ಆಬ್ಜೆಕ್ಟ್, ಈಗ ಯಾವುದೋ ಒಂದು ಸ್ಪೀಡ್ನಲ್ಲಿ ಆಬ್ಜೆಕ್ಟ್ ಮೂವ್ ಆಗ್ತಾ ಇದ್ದರೆ ಅದು ಸ್ಪೀಡನ್ನು ಹೆಚ್ಚು ಮಾಡಬಹುದು ಅಥವಾ ಕಡಿಮೆ ಮಾಡಬಹುದು. ಅಂತಹ ಎಕ್ಸ್ಟರ್ನಲ್ ಎಫರ್ಟಿಗೆ ನಾವು ಫೋರ್ಸ್ ಅಂತೀವಿ. ಆರ್ ಇಟ್ ಮೇ ಚೇಂಜ್ ದ ಡೈರೆಕ್ಷನ್ ಆಫ್ ದ ಮೂವಿಂಗ್ ಬಾಡಿ, ಆ ಚಲಿಸ್ತಾ ಇರುವಂಥ ವಸ್ತುವಿನ ಡೈರೆಕ್ಷನ್, ದಿಕ್ಕನ್ನು ಬದಲಾಯಿಸುವಂಥದ್ದಿರಬಹುದು. ಆರ್ ಚೇಂಜ್ ದ ಶೇಪ್ ಆ್ಯಂಡ್ ಸೈಜ್ ಆಫ್ ದ ಬಾಡಿ, ಅಥವಾ ಈಗ ನಾವು ಹಾಕಿರುವಂತಹ ಎಕ್ಸ್ಟರ್ನಲ್ ಎಫರ್ಟ್ನಿಂದ ದ ಶೇಪ್ ಆಫ್ ದ ಆಬ್ಜೆಕ್ಟ್ ಆರ್ ದ ಸೈಜ್ ಆಫ್ ದ ಆಬ್ಜೆಕ್ಟ್ ಮೇ ಚೇಂಜ್. ಸೊ ಹೀಗೆಲ್ಲ ಮಾಡುವಂತಹ ಒಂದು ಎಕ್ಸ್ಟರ್ನಲ್ ಎಫರ್ಟ್ ಇದ್ದರೆ ದಟ್ ಈಸ್ ಕಾಲ್ಡ್, ಅಂದರೆ ಬಾಹ್ಯ ಪರಿಶ್ರಮವನ್ನು, ಈ ಎಲ್ಲ ಬದಲಾವಣೆಯನ್ನು, ವಸ್ತುವಿನಲ್ಲಿ ಈ ಎಲ್ಲ ಬದಲಾವಣೆಯನ್ನು ತರಬಲ್ಲಂತಹ ಬಾಹ್ಯ ಎಫರ್ಟ್, ಪರಿಶ್ರಮವನ್ನು ಫೋರ್ಸ್ ಅಂತ ಹೇಳಿ ಕರಿತೀವಿ ಅಂತ. ಈಗ ಹಿಯರ್ ಫೋರ್ಸ್ ಆರ್ ಡ್ಯೂ ಟು ಎನ್ ಇಂಟರ್ಯಾಕ್ಷನ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಅಂದರೆ ಎರಡು ವಸ್ತುಗಳು ಪರಸ್ಪರ ಪ್ರತಿಕ್ರಿಯಿಸ್ತಾ ಇರುವಂತಹ ಸಂದರ್ಭದಲ್ಲಿ ಮಾತ್ರ ಒಂದು ಫೋರ್ಸ್ ಅನ್ನುವಂಥದ್ದು ಜನರೇಟ್ ಆಗತ್ತೆ ಅಂತ. ಹಿಯರ್ ದೇರ್ ಆರ್ ಟೂ ಇಮೇಜಸ್. ಹಿಯರ್ ದೆರ್ ಈಸ್ ಎ ಕಾರ್ ಆ್ಯಂಡ್ a man is just standing behind the car, but he is not applying any force. So the object or the car may not move just by standing behind the car. But here in the second case, he applies force on the car. So definitely the car may move in the direction of the force applied. ಇದರಿಂದ ನಮಗೇನು ಗೊತ್ತಾಗ್ತದೆ ಅಂತ ಹೇಳಿದ್ರೆ, ಫೋರ್ಸ್ ಅನ್ನುವಂಥದ್ದು, ಇಲ್ಲಿ ಎರಡು ಆಬ್ಜೆಕ್ಟ್ ಇದೆ, ಒಂದು ಮ್ಯಾನ್ ಇದೆ ಮತ್ತೊಂದು ಕಾರ್ ಇದೆ. ಇವರ ನಡುವೆ ಸಂಪರ್ಕ ಇದೆ. ವೆನ್ ದೆರ್ ಈಸ್ ಇಂಟರ್ಯಾಕ್ಷನ್, ಸಂಪರ್ಕ ಇದ್ದಾಗ ಮಾತ್ರ ಫೋರ್ಸ್ ಜನರೇಟ್ ಆಗುತ್ತೆ. ಬಟ್ ಇನ್ ದ ಫಸ್ಟ್ ಫಿಗರ್ ಸಿ ಹಿಯರ್, ಅ ಮ್ಯಾನ್ ಈಸ್ ಸ್ಟ್ಯಾಂಡಿಂಗ್ ಆ್ಯಂಡ್ ಕಾರ್ ಈಸ್ ದೆರ್ ಈಸ್ ನೋ ಇಂಟರ್ಯಾಕ್ಷನ್ ಬಿಟ್ವೀನ್ ದೀಸ್ ಟು. ಸೊ ದೆರ್ ಈಸ್ ನೋ ಫೋರ್ಸ್ ಹಿಯರ್, ಬಟ್ ಇನ್ ದ ಸೆಕೆಂಡ್ ಇಮೇಜ್ ದೆರ್ ಈಸ್ ಫೋರ್ಸ್. ಸಪೋಸ್ ಎ ಮ್ಯಾನ್ ಈಸ್ ಜಸ್ಟ್ ಸ್ಟ್ಯಾಂಡಿಂಗ್ ಬಿಹೈಂಡ್ ಎ ಸ್ಟೇಷನರಿ ಕಾರ್, ನಿಂತಿರುವಂತಹ ಕಾರಿನ ಹಿಂಭಾಗದಲ್ಲಿ ಮನುಷ್ಯ ನಿಂತ್ಕೊಂಡಿದ್ದರೆ ವಿಲ್ ದ ಕಾರ್ ಮೂವ್ಸ್ ಡ್ಯೂ ಟು ಹಿಸ್ ಪ್ರೆಸೆನ್ಸ್, ಅವನು ನಿಂತ್ಕೊಂಡಿದ್ರಿಂದ ಕಾರ್ ಮೂವ್ ಆಗತ್ತಾ? ಆನ್ಸರ್, ನೋ, ಇಟ್ ಈಸ್ ನಾಟ್. ಟು ಮೇಕ್ ದ ಕಾರ್ ಮೂವ್ ಹಿ ಹ್ಯಾಸ್ ಟು ಅಪ್ಲೈ ಫೋರ್ಸ್ ಆನ್ ದ ಕಾರ್. ಅವನು ಕಾರ್ ಮೇಲೆ ಫೋರ್ಸನ್ನು ಹಾಕಲೇಬೇಕು, ಆಗ ಮಾತ್ರ ಕಾರು ಚಲಿಸುತ್ತೆ. ಹಿಯರ್ ದರ್ ಇಸ್ ಅನದರ್ ಎಕ್ಸಾಂಪಲ್ ಟು ಸಪೋರ್ಟ್ ದ ಸೇಮ್ ಥಿಂಗ್. ದ ಫೋರ್ಸ್ ಆರ್ ಡ್ಯೂ ಟು ಇಂಟ್ರಾಕ್ಷನ್. ಇಲ್ಲಿ ಎರಡು ಆಬ್ಜೆಕ್ಟ್ ಇದೆ. ಕೌ ಈಸ್ ದೇರ್, ಎ ಬಾಯ್ ಈಸ್ ದೇರ್. ಕನ್ಸಿಡರ್ ಎ ಬಾಯ್ ಈಸ್ ಪುಲ್ಲಿಂಗ್ ಎ ಕೌ. ನೋಡಿ, ಇಲ್ಲಿ ಹಗ್ಗದಲ್ಲಿ ಎಳಿತಾ ಇದ್ದಾನೆ. ಹಿಯರ್ ದ ಕೌ ಈಸ್ ಆಲ್ಸೋ ಪುಲ್ಲಿಂಗ್ ದ ಬಾಯ್. ಈಗ ಕೌ ಈಸ್ ಆಲ್ಸೋ ಪುಲ್ಲಿಂಗ್ ದ ಬಾಯ್ ಈಸ್ ಪುಲ್ಲಿಂಗ್ ದ ಕೌ. ಫ್ರಮ್ ದೀಸ್ ಟೂ ಎಕ್ಸಾಂಪಲ್ಸ್, ಹಿಂದಿನ ಎಕ್ಸಾಂಪಲ್ ಮತ್ತು ಇದನ್ನು ನಾವು ನೋಡಿದಾಗ, we can infer that at least two objects must interact for a force to arise. ಒಂದು ಫೋರ್ಸ್ ಅಥವಾ ಏನು ಬಲ ಅನ್ನುವಂಥದ್ದು ಜನರೇಟ್ ಆಗಬೇಕಾದ್ರೆ ಅಲ್ಲಿ ಎರಡು ಆಬ್ಜೆಕ್ಟ್ಗಳ ನಡುವೆ ಇಂಟರ್ಯಾಕ್ಷನ್ ಇರಬೇಕು ಅಂತ ಗೊತ್ತಾಗ್ತದೆ. ಸೊ ನಾವು ಫೋರ್ಸ್ ಆರ್ ಡ್ಯೂ ಟು ಇಂಟರ್ಯಾಕ್ಷನ್ ಅನ್ನೋದರಲ್ಲಿ ವಾಟ್ ಮೇಕ್ಸ್ ದ ಫೋರ್ಸ್ ಟು ಅರೈಸ್ ಅಂತ ಪ್ರಶ್ನೆ ಕೇಳಿದ್ರೆ ಅವರ್ ಆನ್ಸರ್ ಈಸ್ ಎ ಫೋರ್ಸ್ ಅರೈಸಸ್, ಉಗಮವಾಗುವುದು, ಬಲ ಹುಟ್ಟಿಕೊಳ್ಳೋದು ಯಾವಾಗ ಅಂದರೆ ಡ್ಯೂ ಟು ದ ಇಂಟರ್ಯಾಕ್ಷನ್ ಬಿಟ್ವೀನ್ ದ ಟೂ ಆಬ್ಜೆಕ್ಟ್ಸ್. ಯಾವಾಗ ಎರಡು ಆಬ್ಜೆಕ್ಟ್ಸ್, ಎರಡು ವಸ್ತುಗಳ ನಡುವೆ ಇಂಟರ್ಯಾಕ್ಷನ್ ಇರ್ತದೋ ಆಗ ಫೋರ್ಸು ಅರೈಸ್ ಆಗ್ತದೆ ಅಥವಾ ಹುಟ್ಕೊಳ್ತದೆ. ನಾವು let us recall the things which we have studied. So now we are in a position to answer this question. What are the effects of force? ಫೋರ್ಸಿನ ಪರಿಣಾಮ ಏನು?
ಒಂದು ಆಬ್ಜೆಕ್ಟ್ ಮೇಲೆ ಫೋರ್ಸ್ ಹಾಕಿದಾಗ ಏನೇನೆಲ್ಲ ಆಗಬಹುದು ಅನ್ನುವಂಥದ್ದನ್ನು ನೋಡೋಣ. ಸೊ if you apply force on an object, the following things may happen. The first thing is a force can move a stationary object. If the object is stationary, ಆ ವಸ್ತು ನಿಶ್ಚಲವಾಗಿದ್ದರೆ, ಅಂದರೆ ಚಲಿಸದೇ ಇದ್ದರೆ, ರೆಸ್ಟಲ್ಲಿದ್ದರೆ, ದ ಫೋರ್ಸ್ ಕ್ಯಾನ್ ಮೂವ್ ದ ಆಬ್ಜೆಕ್ಟ್, ಅದನ್ನು ಚಲಿಸುವಂತೆ ಮಾಡಬಹುದು. ಸೆಕೆಂಡ್ ಪಾಯಿಂಟ್, ಎ ಫೋರ್ಸ್ ಕ್ಯಾನ್ ಸ್ಟಾಪ್ ದ ಮೂವಿಂಗ್ ಆಬ್ಜೆಕ್ಟ್. ಈಗಾಗಲೇ ಆಬ್ಜೆಕ್ಟ್ ಚಲಿಸ್ತಾ ಇದ್ದರೆ ದ ಅಪ್ಲೈಡ್ ಫೋರ್ಸ್ ಮೇ ಸ್ಟಾಪ್ ದ ಆಬ್ಜೆಕ್ಟ್, ಆ ಆಬ್ಜೆಕ್ಟನ್ನು, ಆ ವಸ್ತುವನ್ನು ನಿಲ್ಲಿಸಬಹುದು. ಎ ಫೋರ್ಸ್ ಕ್ಯಾನ್ ಚೇಂಜ್ ದ ಸ್ಪೀಡ್ ಆಫ್ ದ ಮೂವಿಂಗ್ ಆಬ್ಜೆಕ್ಟ್. ದಟ್ ಮೀನ್ಸ್ ಇಫ್ ದ ಅಪ್ಲೈಡ್ ಫೋರ್ಸ್ ಆನ್ ದ ಮೂವಿಂಗ್ ಆಬ್ಜೆಕ್ಟ್, ದ ಸ್ಪೀಡ್ ಆಫ್ ದ ಆಬ್ಜೆಕ್ಟ್ ಮೇ ಇನ್ಕ್ರೀಸ್ ಆರ್ ಇಟ್ ಮೇ ಡಿಕ್ರೀಸ್. ಒಂದು ಫೋರ್ಸನ್ನು ನಾವು ಚಲಿಸ್ತಾ ಇರುವಂಥ ವಸ್ತು ಮೇಲೆ ಹಾಕಿದಾಗ ಅದರ ಫೋರ್ಸ್ನಿಂದಾಗಿ ಅದರ ಸ್ಪೀಡ್ ಚೇಂಜ್ ಆಗ್ಬೋದು, ಹೆಚ್ಚು ಆಗ್ಬೋದು ಅಥವಾ ಕಡಿಮೆ ಆಗ್ಬೋದು. ಫೋರ್ತ್ ಪಾಯಿಂಟ್, ಎ ಫೋರ್ಸ್ ಕ್ಯಾನ್ ಚೇಂಜ್ ದ ಡೈರೆಕ್ಷನ್ ಆಫ್ ಎ ಮೂವಿಂಗ್ ಆಬ್ಜೆಕ್ಟ್. ಒಂದು ಮೂವಿಂಗ್ ಆಬ್ಜೆಕ್ಟ್ ಚಲಿಸ್ತಾ ಇದೆ ಅಂತ ಇದ್ದರೆ ಒಂದು ಚಲಿಸುವ ವಸ್ತುವಿನ ದಿಕ್ಕನ್ನು ಕೂಡ ನಾವು ಹಾಕಿರುವಂಥ ಬಲ ಬದಲಾಯಿಸಬಹುದು. ದ ಫಿಫ್ತ್ ಪಾಯಿಂಟ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಈಸ್ a force can change the shape and size of the object. For example, you have a spherical ball. ನಿಮ್ಮ ಹತ್ರ ಒಂದು ಸ್ಪೆರಿಕಲ್ ಬಾಲ್ ಇದೆ. ಆ ಸ್ಪೆರಿಕಲ್ ಬಾಲನ್ನು ಎರಡೂ ಕಡೆಯಿಂದ ತಳ್ಳಿದರೆ ಅದರ ಗೋಳಾಕಾರ ಸ್ಪೆರಿಕಲ್ ಸ್ಟ್ರಕ್ಚರ್ ಹೋಗಿ ಅದು ಎರಡೂ ಕಡೆ ಫ್ಲ್ಯಾಟ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಯು ಕ್ಯಾನ್ ಚೇಂಜ್ ದ ಸೈಜ್ ಆಫ್ ದ ಆಬ್ಜೆಕ್ಟ್. ಆಬ್ಜೆಕ್ಟ್ ಮೇಲೆ ಫೋರ್ಸ್ ಹಾಕಿ ಅದರ ಸೈಜನ್ನು ಬದಲಾಯಿಸ್ಬೋದು. ರಬ್ಬರ್ ಬ್ಯಾಂಡ್, ಇಫ್ ಯು ಪುಲ್, it increases the size. If you press it, its size decreases. So force can change the shape and size of the object. Next, there are two types of forces. One is balanced force and another one is unbalanced force. ಈ ಫೋರ್ಸನ್ನು ನಾವು ಬ್ಯಾಲೆನ್ಸ್ಡ್ ಫೋರ್ಸ್ ಅಂತ, ಒಂದು ಆಬ್ಜೆಕ್ಟ್ ಮೂವ್ ಆಗಬೇಕಾದ್ರೆ ಅಲ್ಲಿ ಒಂದು 2 or more ಫೋರ್ಸಸ್ ಇರಬಹುದು. ಫಾರ್ ಎಕ್ಸಾಂಪಲ್, ವಿ ಹ್ಯಾವ್ ಎ ವುಡನ್ ಬ್ಲಾಕ್ ಹಿಯರ್. ಹಿಯರ್ ದೆರ್ ಈಸ್ ಎ ಸ್ಟ್ರಿಂಗ್, ಮೇ ಬಿ ಇಟ್ ಈಸ್ ಕನ್ಸಿಡರ್ಡ್ ಆ್ಯಸ್ ಎಕ್ಸ್. ಹಿಯರ್ ದೆರ್ ಈಸ್ ಅನದರ್ ಸ್ಟ್ರಿಂಗ್ ದಟ್ ಈಸ್ ಕಾಲ್ಡ್ ವೈ. ಸೊ ಇಫ್ ಯು pull the wooden block by the X string, ಈ ಎಕ್ಸ್ ಸ್ಟ್ರಿಂಗ್ನಿಂದ ನೀವು ವುಡನ್ ಬ್ಲಾಕನ್ನು ಎಳೆದ್ರೆ ದ ವುಡನ್ ಬ್ಲಾಕ್ ಮೂವ್ ಟುವರ್ಡ್ಸ್ ಎಕ್ಸ್, ಎಕ್ಸಿನ ಕಡೆಗೆ ಚಲಿಸ್ತದೆ. ನೆಕ್ಸ್ಟ್ ಟೈಮ್ ಇಫ್ ಯು ಪುಲ್ ದ ವುಡನ್ ಬ್ಲಾಕ್ ವಿತ್ ವೈ ಸ್ಟ್ರಿಂಗ್, ಈ ವೈ ಎಂಬ ಸ್ಟ್ರಿಂಗಿನ ಸಹಾಯದಿಂದ ಎಳೆದ್ರೆ ದ ಆಬ್ಜೆಕ್ಟ್ ಮೂವ್ಸ್ ಟುವರ್ಡ್ ದ ರೈಟ್ ಸೈಡ್. ಬಟ್ ಇಫ್ ಯು ಅಪ್ಲೈ ಸೇಮ್ ಫೋರ್ಸ್ ಆನ್ ಈದರ್ ಸೈಡ್, ಇಲ್ಲಿ ಎಕ್ಸ್ ಮತ್ತು ವೈ ಎರಡೂ ಕಡೆ ನೀವು ಸಮಬಲವನ್ನು ಹಾಕಿ ಎಳೆದ್ರೆ ದ ಆಬ್ಜೆಕ್ಟ್, ದ ವುಡನ್ ಬ್ಲಾಕ್ ವಿಲ್ ನಾಟ್ ಮೂವ್. ಈ ವುಡನ್ ಬ್ಲಾಕ್ ಚಲಿಸುವುದಿಲ್ಲ. ಯಾಕೆಂದರೆ ಹಿಯರ್ ದ ಫೋರ್ಸ್, ದ ಟೂ ಫೋರ್ಸ್ ಆರ್ ಈಕ್ವಲ್, ದೇ ಆರ್ ಕಾಲ್ಡ್ ಬ್ಯಾಲೆನ್ಸ್ಡ್ ಫೋರ್ಸ್. ವೆನ್ ದೆರ್ ಈಸ್ ಬ್ಯಾಲೆನ್ಸ್ಡ್ ಫೋರ್ಸ್ applying on the object will not move. To make an object move, we have to apply unbalanced force. ಈಗ ಇಲ್ಲಿ ಹಾಕಿರುವಂತಹ ಈ ವಸ್ತುವಿನ ಮೇಲೆ ಈ ಕಡೆ ಮತ್ತು ಈ ಕಡೆ ಎರಡು ಆಪೋಸಿಟ್ ಡೈರೆಕ್ಷನಲ್ಲಿ ಸೇಮ್ ಬಲ ಹಾಕಿದ್ರೆ ಆಬ್ಜೆಕ್ಟ್ ಮೂವ್ ಆಗಲ್ಲ. ಅದನ್ನು ನಾವು ಬ್ಯಾಲೆನ್ಸ್ಡ್ ಫೋರ್ಸ್ ಅಂತ ಕರಿತೀವಿ. ಈಗ ಯಾವುದಾದ್ರೂ ಈ ಕಡೆನೂ ಹೇಳ್ತೀವಿ, ಫಾರ್ ಎಕ್ಸಾಂಪಲ್ ಹಗ್ಗ ಜಗ್ಗಾಟ ಅಂತ ಹೇಳ್ತೀವಿ ಅಲ್ವಾ. ಸೊ ಅದರಲ್ಲಿ ಏನು ಮಾಡ್ತಾರೆ, ಒಂದು ಗುಂಪಿನವರು ಈ ಕಡೆ ಹಗ್ಗ ಎಳಿತಿರ್ತಾರೆ, ಎಕ್ಸ್ ಗುಂಪಿನವರು, ವೈ ಗುಂಪಿನವರು ಈ ಕಡೆ ಎಳಿತಿರ್ತಾರೆ. ಎಕ್ಸ್ ಗುಂಪಿನವರು ಸ್ವಲ್ಪ ಜಾಸ್ತಿ ಫೋರ್ಸ್ ಹಾಕಿದ್ರೆ ಅದು ಥ್ರೆಡ್ ಈ ಕಡೆಗೆ ಎಕ್ಸ್ ಕಡೆಗೆ ಮೂವ್ ಆಗ್ತದೆ. ಸೊ ಅವರು ವಿನ್ ಆಗ್ತಾರೆ. ಅದೇ ರೀತಿ ದಟ್ ಈಸ್ ಕಾಲ್ಡ್ ಅನ್ಬ್ಯಾಲೆನ್ಸ್ಡ್ ಫೋರ್ಸ್. ಅಂದರೆ ಈಗ ಅಪ್ಲೈಡ್ ಫೋರ್ಸ್ ಎಕ್ಸ್ ಆ್ಯಂಡ್ ಅಪ್ಲೈಡ್ ಫೋರ್ಸ್ ವೈ, ಇವುಗಳಲ್ಲಿ ಯಾವುದಾದ್ರೂ ಒಂದು, ಇಫ್ ಇಟ್ ಈಸ್ ಮೋರ್ ದ್ಯಾನ್ ದ ಅದರ್ ಒನ್, then the force is called unbalanced force. So unbalanced force is necessary to make an object move.
ಒಂದು ಆಬ್ಜೆಕ್ಟ್ ಮೂವ್ ಆಗಬೇಕಾದ್ರೆ ಅನ್ಬ್ಯಾಲೆನ್ಸ್ಡ್ ಫೋರ್ಸ್ ಇರಬೇಕು. ಸೊ ಒನ್ಸ್ ಅಗೈನ್ ಲೆಟ್ ಅಸ್ ರೀಡ್ ದ ಎಕ್ಸ್ಪೆರಿಮೆಂಟ್ ಆರ್ ಆ್ಯಕ್ಟಿವಿಟಿ. ಇನ್ ದ ಫಿಗರ್ ಬಿಲೋ ಎ ವುಡನ್ ಬ್ಲಾಕ್ ಈಸ್ ಪ್ಲೇಸ್ಡ್ ಆನ್ ದ ಟೇಬಲ್. 2 strings X and Y are tied to the 2 opposite sides of the blocks. ಈ ವುಡನ್ ಬ್ಲಾಕಿನ 2 ತುದಿಗಳಿಗೆ ಎಕ್ಸ್ ಮತ್ತು ವೈಗಳಿಗೆ 2 ಸ್ಟ್ರಿಂಗನ್ನು ಕಟ್ಟಲಾಗಿದೆ. ಇಫ್ ಯು ಅಪ್ಲೈ ಫೋರ್ಸ್ ಬೈ ಪುಲ್ಲಿಂಗ್ ಓನ್ಲಿ ದ ಸ್ಟ್ರಿಂಗ್ ಎಕ್ಸ್, ನೀವು ಎಕ್ಸ್ ಮಾತ್ರ ಹೇಳಿದ್ರೆ ದ ವುಡನ್ ಬ್ಲಾಕ್ ಮೂವ್ಸ್ ಟು ದ ರೈಟ್ ಸೈಡ್. ಇಫ್ ಯು pull the string Y, then the block moves to the left. But if the block is pulled from both the sides with equal force, ಇದೇ ಬ್ಲಾಕನ್ನು ಎರಡೂ ಕಡೆ ಈಕ್ವಲ್ ಫೋರ್ಸ್ ಹಾಕಿ ಎಳೆದ್ರೆ such that such forces are called balanced force. ಆ ಬ್ಯಾಲೆನ್ಸ್ಡ್ ಫೋರ್ಸನ್ನು ಹಾಕಿದ್ರೆ ಆಬ್ಜೆಕ್ಟು ಮೂವ್ ಆಗಲ್ಲ. See in this slide, you can understand what is balanced force and what is unbalanced force. Balanced force is one. Here, if 2 forces are acting on a body, ಒಂದು ವಸ್ತುವಿನ ಮೇಲೆ 2 ಫೋರ್ಸ್ ಅಪ್ಲೈ ಆಗ್ತಾ ಇದ್ದು, ದೇ ಆರ್ ಅಪ್ಲೈಯಿಂಗ್ ಇನ್ ದ ಆಪೋಸಿಟ್ ಡೈರೆಕ್ಷನ್, ಒಂದು ಇನ್ನೊಂದಕ್ಕೆ ವಿರುದ್ಧ ದಿಕ್ಕಿನಲ್ಲಿ ಅಪ್ಲೈ ಆಗ್ತಾ ಇದ್ದು, ಆ್ಯಂಡ್ ಬೋತ್ ದ ಫೋರ್ಸಸ್ ಆರ್ ಈಕ್ವಲ್. ಆ 2 ಫೋರ್ಸ್ಗಳು ಈಕ್ವಲ್ ಆಗಿದ್ದರೆ ದೆನ್ ದ ರಿಸಲ್ಟೆಂಟ್ ಫೋರ್ಸ್, ಅಂದರೆ ಅಲ್ಲಿ ಫಲಿತ ಬಲ ಏನಿದೆಯೋ ದಟ್ ಈಸ್ ಆ್ಯಕ್ಟಿಂಗ್ ಆನ್ ದ ಬಾಡಿ, ಅಂದರೆ ಆ ವಸ್ತುವಿನ ಮೇಲೆ ಪ್ರಯೋಗವಾಗುವಂಥ ಫಲಿತ ಬಲ ಇದೆಯಲ್ಲ ಅದು 0 ಆಗ್ತದೆ. ಸಚ್ ಫೋರ್ಸ್ ಈಸ್ ಕಾಲ್ಡ್ ಬ್ಯಾಲೆನ್ಸ್ಡ್ ಫೋರ್ಸ್. ಅದಕ್ಕೆ ಅಪೋಸಿಟ್ ಆಗಿ ದೆರ್ ಈಸ್ ಅನದರ್ ಒನ್ ದಟ್ ಈಸ್ ಕಾಲ್ಡ್ ಅನ್ಬ್ಯಾಲೆನ್ಸ್ಡ್ ಫೋರ್ಸ್. ಇಫ್ ದ 2 ಫೋರ್ಸಸ್ ಆರ್ ಆ್ಯಕ್ಟಿಂಗ್ ಆನ್ ಎ ಬಾಡಿ, ಒಂದು ವಸ್ತು ಮೇಲೆ 2 ಫೋರ್ಸ್ ಆ್ಯಕ್ಟ್ ಆಗ್ತಾ ಇದೆ, ದೇ ಆರ್ ಆ್ಯಕ್ಟಿಂಗ್ ಆನ್ ದ ಬಾಡಿ ಇನ್ ಆಪೋಸಿಟ್ ಡೈರೆಕ್ಷನ್, ಅವು ವಿರುದ್ಧ ದಿಕ್ಕಿನಲ್ಲಿ ಪ್ರೇರಣೆ ಆಗ್ತಾ ಇದೆ. ಆ್ಯಂಡ್ 1 ಫೋರ್ಸ್ ಈಸ್ ಗ್ರೇಟರ್ ದ್ಯಾನ್ ದ ಅದರ್, ಇದರಲ್ಲಿ 1 ಫೋರ್ಸ್ ಜಾಸ್ತಿ ಇದೆ ಮತ್ತೊಂದು ಕಡಿಮೆ ಇದ್ದರೆ ದೆನ್ ದ ರಿಸಲ್ಟೆಂಟ್ ಫೋರ್ಸ್ ಈಸ್ ನಾಟ್ ಈಕ್ವಲ್ ಟು 0. ಆಗ ಅಲ್ಲಿ ಫಲಿತ ಬಲ ಏನಿದೆಯೋ ಅದು 0 ಆಗಿರೋದಿಲ್ಲ. ಸಚ್ ಫೋರ್ಸಸ್ ಆರ್ ಕಾಲ್ಡ್ ಅನ್ಬ್ಯಾಲೆನ್ಸ್ಡ್ ಫೋರ್ಸ್. ಹಾಗಾದರೆ ನೆಟ್ ಫೋರ್ಸ್ ಅಂದರೆ ಏನು ಅಂತ ಆ ವ್ಯತ್ಯಾಸ ಇದೆಯಲ್ಲ. ಇಫ್ ದೆರ್ ಆರ್ 2 ಫೋರ್ಸಸ್, ದೇ ಆರ್ ಆ್ಯಕ್ಟಿಂಗ್ ಆನ್ ದ ಆಪೋಸಿಟ್ ಡೈರೆಕ್ಷನ್ ಆಫ್ ದ ಬಾಡಿ, the difference between the 2 forces is called net force. ಅದರಲ್ಲಿ ಎಕ್ಸ್ ಮತ್ತು ವೈ ಫೋರ್ಸ್ ಅಂತಿರೋದಾದರೆ ಅದರಲ್ಲಿ ಯಾವುದೋ ಒಂದು ಜಾಸ್ತಿ ಇರುತ್ತೆ ಮತ್ತೊಂದು ಕಡಿಮೆ ಇರುತ್ತಲ್ಲ, ಆ ಡಿಫರೆನ್ಸ್ ಇದೆಯಲ್ಲ ದಟ್ ಈಸ್ ಕಾಲ್ಡ್ ನೆಟ್ ಫೋರ್ಸ್. ಈ ಫೋರ್ಸನ್ನು ನಾವು ವೆಕ್ಟರ್ ಕ್ವಾಂಟಿಟಿ ಅಂತ ಕರಿತೀವಿ. ಯಾಕೆ ಅಂತ ಹೇಳಿದ್ರೆ ವೆಕ್ಟರ್ ಕ್ವಾಂಟಿಟಿ ಇಸ್ ಎ ಫಿಸಿಕಲ್ ಕ್ವಾಂಟಿಟಿ ವಿಚ್ ಹ್ಯಾಸ್ ಬೋತ್ ಡೈರೆಕ್ಷನ್ ಆ್ಯಂಡ್ ಮ್ಯಾಗ್ನಿಟ್ಯೂಡ್. ಯಾವುದೇ ಒಂದು ಫಿಸಿಕಲ್ ಕ್ವಾಂಟಿಟಿ ಅಳತೆ ಮಾನಕ್ಕೆ ಅದಕ್ಕೆ ದಿಕ್ಕು ಇದ್ದು ಮತ್ತು ಮ್ಯಾಗ್ನಿಟ್ಯೂಡ್ ಪ್ರಮಾಣ ಎರಡೂ ಇದ್ದರೆ ದಟ್ ಈಸ್ ಕಾಲ್ಡ್ ವೆಕ್ಟರ್ ಕ್ವಾಂಟಿಟಿ ಅಂತ. ಅಂದರೆ ಫೋರ್ಸ್ ಅಂದಾಗ ಎಷ್ಟು ಫೋರ್ಸ್ ಅಂತ ಬರ್ತದೆ ದಟ್ ಈಸ್ ಮ್ಯಾಗ್ನಿಟ್ಯೂಡ್. ಎಷ್ಟು ಅಂತ ಹೇಳ್ತೀವಲ್ಲ, ಎಷ್ಟು ಫೋರ್ಸ್ ಹಾಕಿದೆ, 10 ನ್ಯೂಟನ್ 100 ನ್ಯೂಟನ್ ಹೀಗೆ ಹೇಳ್ತೀವಲ್ಲ ದಟ್ ಈಸ್ ಮ್ಯಾಗ್ನಿಟ್ಯೂಡ್. ಮತ್ತು ಫೋರ್ಸ್ ಹಾಕಿದೆ ಅಂದಾಗ ಯಾವ ಡೈರೆಕ್ಷನ್ನಲ್ಲಿ ಅಂತ ಬರ್ತದೆ, ಯಾವ ದಿಕ್ಕಲ್ಲಿ ಫೋರ್ಸ್ ಹಾಕಿದೆ ಅಂತ. ಅಂದರೆ ಫೋರ್ಸ್ ಹ್ಯಾಸ್ ಬೋತ್ ಡೈರೆಕ್ಷನ್ ಆ್ಯಂಡ್ ಮ್ಯಾಗ್ನಿಟ್ಯೂಡ್. ಒಂದು ಬಲಕ್ಕೆ ದಿಕ್ಕು ಇದೆ ಮತ್ತು ಪ್ರಮಾಣ ಇದೆ. ಯಾವ ಫಿಸಿಕಲ್ ಕ್ವಾಂಟಿಟಿಗೆ ಅಳತೆ ಮಾನಕ್ಕೆ ದಿಕ್ಕು ಮತ್ತು ಪ್ರಮಾಣ ಡೈರೆಕ್ಷನ್ ಆ್ಯಂಡ್ ಮ್ಯಾಗ್ನಿಟ್ಯೂಡ್ ಎರಡೂ ಇರುತ್ತೋ ದಟ್ ಈಸ್ ಕಾಲ್ಡ್ ವೆಕ್ಟರ್ ಕ್ವಾಂಟಿಟಿ. ಸೊ ಫೋರ್ಸ್ ಹ್ಯಾಸ್ ಬೋತ್ ಡೈರೆಕ್ಷನ್ ಆ್ಯಂಡ್ ಮ್ಯಾಗ್ನಿಟ್ಯೂಡ್, ಸೊ ದ ಫೋರ್ಸ್ ಈಸ್ ಕಾಲ್ಡ್ ವೆಕ್ಟರ್ ಕ್ವಾಂಟಿಟಿ. ಅದನ್ನು ವೆಕ್ಟರ್ ಕ್ವಾಂಟಿಟಿ ಅಂತ ಹೇಳಿ ಕರಿತೀವಿ. ಈಗ ಎಫೆಕ್ಟ್ಸ್ ಆಫ್ ಫೋರ್ಸ್ನಲ್ಲಿ ನಾವು ಅಭ್ಯಾಸ ಮಾಡಿದ್ದೀವಿ. ಎ ಫೋರ್ಸ್ ಕ್ಯಾನ್ ಚೇಂಜ್ ದ ಸ್ಟೇಟ್ ಆಫ್ ಮೋಷನ್. ಒಂದು ಆಬ್ಜೆಕ್ಟ್ನ ಚಲನೆಯನ್ನು ಬದಲಾಯಿಸ್ತದೆ ಅಥವಾ ಚಲನ ಸ್ಥಿತಿಯನ್ನು ಅದರ ಮೇಲೆ ಪ್ರಯೋಗಿಸಿದ ಬಲ ಬದಲಾವಣೆ ಮಾಡ್ತದೆ. ಅಂದರೆ ವಸ್ತುವನ್ನು ಸ್ಪೀಡಪ್ ಮಾಡ್ಬೋದು, ಸ್ಲೋ ಡೌನ್ ಮಾಡ್ಬೋದು, ಸ್ಟಾಪ್ ಮಾಡಬಹುದು, ಆರ್ ಯು can speed up you can increase the speed of the object. ಸೊ ಇದನ್ನೆಲ್ಲ ಒಟ್ಟಿಗೆ ನಾವು ಹೇಳ್ತೀವಿ ದಟ್ ಚೇಂಜ್ ದ ಸ್ಟೇಟ್ ಆಫ್ ಮೋಷನ್ ಅಂತ ಕರಿತೀವಿ. ಇಲ್ಲೊಂದು ಇಲ್ಲಸ್ಟ್ರೇಷನ್ ಇದೆ ನೋಡೋಣ. ಇನ್ ಫುಟ್ಬಾಲ್ ಪ್ಲೇ
ಬಿಫೋರ್ ಬೀಯಿಂಗ್ ಹಿಟ್ ದ ಬಾಲ್ ವಾಸ್ ಎಟ್ ರೆಸ್ಟ್ ಆ್ಯಂಡ್ ಇಟ್ಸ್ ಸ್ಪೀಡ್ ಇಸ್ 0. ಒಂದು ಫುಟ್ಬಾಲ್ ಫೀಲ್ಡ್ನಲ್ಲಿ, ಗ್ರೌಂಡ್ನಲ್ಲಿ ಒಂದು ಫುಟ್ಬಾಲ್ ಇದೆ, ಅದನ್ನಿನ್ನೂ ಹಿಟ್ ಮಾಡಿಲ್ಲ, ಅಂದರೆ ಅದನ್ನು ಒದ್ದಿಲ್ಲ, ಹಾಗಾದ್ರಿಂದ ಆ ಬಾಲ್ ರೆಸ್ಟಲ್ಲಿದೆ, ಅದರಿಂದ ಅದರ ಸ್ಪೀಡ್ ಏನಿದೆ, ದಟ್ ಈಸ್ 0, ಸ್ಪೀಡ್ 0 ಆಗಿದೆ. ವೆನ್ ಎ ಪ್ಲೇಯರ್ ಕಿಕ್ಸ್ ದ ಬಾಲ್, ಆ ಪ್ಲೇಯರು ಆ ಬಾಲ್ನ ಕಿಕ್ ಮಾಡ್ತಾನೆ, ಒದಿತಾನೆ, ಇಟ್ ಮೂವ್ಸ್ ಟುವರ್ಡ್ ದ ಗೋಲ್, ಅದು ಗೋಲ್ ಕಡೆಗೆ ಹೋಗ್ತದೆ. ಸಪೋಸ್ ದ ಗೋಲ್ ಕೀಪರ್ ಡೈವ್ಸ್ ಆರ್ ಜಂಪ್ ಟು ಸೇವ್ ದ ಗೋಲನ್ನು ತಡಿಬೇಕು ಅಂತ ಗೋಲ್ ಕೀಪರ್ ಏನು ಮಾಡ್ತಾನೆ, ಆ ಬಾಲನ್ನು ತಡಿತಾನೆ, ನೆಗೆದು ಅಥವಾ ಡೈ ಹೊಡೆದು ಅದನ್ನು ತಡಿಲಿಕ್ಕೆ ಪ್ರಯತ್ನಿಸ್ತಾನೆ. ಹಿ ಅಪ್ಲೈಸ್ ಫೋರ್ಸ್ ಇನ್ ದ ಆಪೋಸಿಟ್ ಡೈರೆಕ್ಷನ್ ಟು ದ ಡೈರೆಕ್ಷನ್ ಆಫ್ ದ ಬಾಲ್, ಆ ಬಾಲ್ ಚಲಿಸ್ತಾ ಇದೆಯಲ್ಲ, ಆ ಚಲಿಸ್ತಾ ಇರುವಂತಹ ದಿಕ್ಕಿಗೆ ವಿರುದ್ಧ ದಿಕ್ಕಿನಲ್ಲಿ ಗೋಲ್ ಕೀಪರ್ ಏನು ಮಾಡ್ತಾನೆ, ಬಲವನ್ನು ಹಾಕ್ತಾನೆ. ಇಫ್ ದ ಗೋಲ್ ಕೀಪರ್ ಸಕ್ಸೀಡ್ ಇನ್ ಸ್ಟಾಪಿಂಗ್ ದ ಬಾಲ್, ಫಾರ್ ಎಕ್ಸಾಂಪಲ್ ಅವನು ಗೋಲ್ ಕೀಪರ್ ಗೋಲನ್ನು ಸೇವ್ ಮಾಡಿದ್ದಾನೆ, ಅಂದರೆ ಆ ಬಾಲನ್ನು ಗೋಲೊಳಗೆ ಹೋಗಲಿಕ್ಕೆ ಬಿಡಲೇ ಇಲ್ಲ, ಅವನು ಆ ಬಾಲನ್ನು ಸ್ಟಾಪ್ ಮಾಡಿದ್ದಾನೆ ಅಂತಿದ್ದರೆ, ಆ್ಯಂಡ್ ಇಟ್ಸ್ ಸ್ಪೀಡ್ ಡಿಕ್ರೀಸಸ್ ಟು 0, ಅದರ ಸ್ಪೀಡ್ 0 ಆಗಿಬಿಟ್ಟಿದೆ ಅಂತಿದ್ದರೆ, thus it is clear that the force applied on the object may change the speed. ಇದರಿಂದ ಏನು ಗೊತ್ತಾಗುತ್ತೆ, ಫೋರ್ಸ್ ಅಪ್ಲೈಡ್ ಆನ್ ದ ಆಬ್ಜೆಕ್ಟ್ ಮೇ ಚೇಂಜ್ ದ ಸ್ಪೀಡ್. ಇದರಿಂದ ನಮಗೆ ಗೊತ್ತಾಗೋದು, ಒಂದು ವಸ್ತುವಿನ ಮೇಲೆ ನಾವು ಬಲವನ್ನು ಪ್ರಯೋಗಿಸಿದಾಗ ಅದು ಅದರ ವೇಗವನ್ನು ಬದಲಾಯಿಸ್ತದೆ ಅಂತ. ನೆಕ್ಸ್ಟ್, ಇಫ್ ದ ಅಪ್ಲೈಡ್ ಫೋರ್ಸ್ ಆನ್ ದ ಆಬ್ಜೆಕ್ಟ್ ಈಸ್ ಇನ್ ದ ಸೇಮ್ ಡೈರೆಕ್ಷನ್ ಆಫ್ ಇಟ್ಸ್ ಮೋಷನ್, ಈಗ ಒಂದು ಆಬ್ಜೆಕ್ಟ್ ಹೀಗೆ ಉರುಳ್ಕೊಂಡು ಹೋಗ್ತಾ ಇದೆ, ನಾವು ಫೋರ್ಸ್ ಹಾಕಿರೋದು ಅದೇ ಡೈರೆಕ್ಷನಲ್ಲಿದೆ, ಆ ಬಾಲ್ ಉರುಳ್ತಾ ಇದೆಯಲ್ಲ ಅದೇ ಡೈರೆಕ್ಷನಲ್ಲಿ ನಾವು ಫೋರ್ಸ್ ಹಾಕಿದ್ರೆ ದ ಸ್ಪೀಡ್ ಆಫ್ ದ ಆಬ್ಜೆಕ್ಟ್ ಇನ್ಕ್ರೀಸಸ್, ಆ ವಸ್ತುವಿನ ಸ್ಪೀಡು ಜಾಸ್ತಿ ಆಗ್ತದೆ. ಇಫ್ ದ ಫೋರ್ಸ್ ಈಸ್ ಅಪ್ಲೈಡ್ ಇನ್ ದ ಡೈರೆಕ್ಷನ್ ಆಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಮೋಷನ್, ಒಂದು ವಸ್ತು ಚಲಿಸ್ತಾ ಇದೆ, ಅದರ ಡೈರೆಕ್ಷನಿಗೆ ಆಪೋಸಿಟ್ ಡೈರೆಕ್ಷನ್ನಲ್ಲಿ ನಾವು ಫೋರ್ಸ್ ಹಾಕಿದ್ರೆ ದೆನ್ ದ ರಿಸಲ್ಟ್ ಈಸ್ ಇನ್ ದ ಡಿಕ್ರೀಸ್ ಇನ್ ದ ಸ್ಪೀಡ್ ಆಫ್ ದ ಆಬ್ಜೆಕ್ಟ್, ಆ ಆಬ್ಜೆಕ್ಟಿನ ವಸ್ತುವಿನ ಸ್ಪೀಡು ಕಡಿಮೆ ಆಗ್ತದೆ ಅಥವಾ ಅದು ನಿಂತು ಹೋಗಿಬಿಡಬಹುದು. ನೋ ವಿ ಕ್ಯಾನ್ ಆನ್ಸರ್ ದಿಸ್ ಕ್ವೆಶ್ಚನ್, ವಾಟ್ ಈಸ್ ಮೆಂಟ್ ಬೈ ಚೇಂಜ್ ಇನ್ ದ ಸ್ಟೇಟ್ ಆಫ್ ಮೋಷನ್ ಆಫ್ ಎ ಬಾಡಿ, ಒಂದು ವಸ್ತುವಿನ ಚಲನ ಸ್ಥಿತಿಯ ಬದಲಾವಣೆ ಎಂದರೇನು ಅಂತ. ಎ ಚೇಂಜ್ ಇನ್ ಐದರ್ ದ ಸ್ಪೀಡ್ ಆಫ್ ದ ಆಬ್ಜೆಕ್ಟ್, ಒಂದು ವಸ್ತುವಿನ ಸ್ಪೀಡು ಬದಲಾಗುವಂಥದ್ದು, ಅಥವಾ ಇಟ್ಸ್ ಡೈರೆಕ್ಷನ್ ಆಫ್ ಮೋಷನ್, ಅದರ ಚಲಿಸುವ ದಿಕ್ಕು ಬದಲಾಗುವುದು, ಆರ್ ಬೋತ್, ಅಥವಾ ಎರಡು ಆಗ್ತಾ ಇದ್ದರೆ, ದಟ್ ಈಸ್ ಡಿಸ್ಕ್ರೈಬ್ಡ್ ಆ್ಯಸ್ ದ ಚೇಂಜ್ ಇನ್ ದ ಸ್ಟೇಟ್ ಆಫ್ ಮೋಷನ್, ಆ ಆಬ್ಜೆಕ್ಟಿನ ಚಲನ ಸ್ಥಿತಿ ಬದಲಾಗಿದೆ ಅಂತ ಹೇಳಬಹುದು. So here there is another question. Does it mean that the application of force would always result in change in the state of motion of the object? ನಾವು ಫೋರ್ಸ್ ಹಾಕಿದಾಗೆಲ್ಲ ವಸ್ತುವಿನ ಸ್ಟೇಟ್ ಆಫ್ ಮೋಷನ್, ಚಲನೆಯ ಸ್ಥಿತಿ ಏನಿದು ಅದು ಬದಲಾಗುತ್ತಾ ಅಂತ. ಕೆಲವೊಮ್ಮೆ ಆಗಲ್ಲ, ಬಿಕಾಸ್ there are two illustrations here, let us discuss now. It is our common experience that ಮೆನಿ ಎ ಟೈಮ್, ಅನೇಕ ಸಂದರ್ಭಗಳಲ್ಲಿ ನಮಗೆ ಅನುಭವಕ್ಕಿದೆ, ದ ಅಪ್ಲಿಕೇಶನ್ ಆಫ್ ಫೋರ್ಸ್ ಡಸ್ ನಾಟ್ ರಿಸಲ್ಟ್ ಇನ್ ದ ಚೇಂಜ್ ಆಫ್ ಸ್ಟೇಟ್ ಆಫ್ ಮೋಷನ್, ಆ ವಸ್ತುವಿನ ಚಲನೆಯನ್ನು ಅಥವಾ ವಸ್ತುವಿನ ಚಲನೆಯಲ್ಲಿ ಬದಲಾವಣೆ ಕೆಲವೊಮ್ಮೆ ತರೋದಿಲ್ಲ ಫೋರ್ಸ್ ಹಾಕಿದ್ರು. ಫಾರ್ ಎಕ್ಸಾಂಪಲ್, ಎ ಹೆವಿ ಬಾಕ್ಸ್ ಮೇ ನಾಟ್ ಮೂವ್ ಎಟ್ ಆಲ್, ಒಂದು ಭಾರವಾದ ಪೆಟ್ಟಿಗೆ ಇದೆ, ಅದು ನೀವು ಎಷ್ಟು ಫೋರ್ಸ್ ಹಾಕಿದ್ರೂ ಅದು ಮೂವ್ ಆಗೋದಿಲ್ಲ ಅಂತಿದ್ದರೆ ಅಲ್ಲೇನಾಯಿತು, ಅಪ್ಲಿಕೇಶನ್ ಆಫ್ ಫೋರ್ಸ್ does not result in the change in the state of motion. Another example ಇದೆ, if you apply force on the wall, it does not move. ಗೋಡೆ ಮೇಲೆ ನೀವು ಫೋರ್ಸ್ ಹಾಕಿದ್ರೆ ಗೋಡೆ ಚಲಿಸೋದಿಲ್ಲ. ಅದರಿಂದ ಅಪ್ಲಿಕೇಶನ್ ಆಫ್ ಫೋರ್ಸ್ ವುಡ್ ಆಲ್ವೇಸ್ ರಿಸಲ್ಟ್ ಇನ್ ದ ಚೇಂಜ್ ಇನ್ ಸ್ಟೇಟ್ ಆಫ್ ಮೋಷನ್ ಆಫ್ ದ ಆಬ್ಜೆಕ್ಟ್ ಅನ್ನುವಂಥದ್ದು ಕೆಲವೊಮ್ಮೆ ತಪ್ಪಾಗ್ತದೆ. ಸಮ್ಟೈಮ್ಸ್ though you apply the force on the object will not move. So ಇಲ್ಲಿಗೆ ಈ ಪಾಠ ನಿಲ್ಲಿಸಿರೋಣ. ಲೆಟ್ ಅಸ್ ಡಿಸ್ಕಸ್ ದ ರಿಮೈನಿಂಗ್ ಪಾಯಿಂಟ್ ಲೇಟರ್. ಥ್ಯಾಂಕ್ ಯು ಫಾರ್ ಲಿಸನಿಂಗ್ ದ ಕ್ಲಾಸ್.